ಆ್ಯಂಡ್ ಜಪಾನಲ್ಲಿ ನಾನಿವತ್ತು ದಿ ಲೆಜೆಂಡ್ರಿ ಟೂ ಸ್ಟ್ರೋಕ್ ಬೈಕ್ನ ಓಡ್ಸೋಕ್ಕಾಗುತ್ತಾ, ಅಟ್ಲೀಸ್ಟ್ ಗಾಡಿ ಹತ್ತಕ್ಕಾಗುತ್ತಾ ನೋಡೇ ಬಿಡೋಣ ಬನ್ನಿ. ಈಕಿ ಮಶೋಕ ಓಡೋಣ. ನಮಸ್ಕಾರ ಅನ್ಕೊನಿಚಿವ ಎಲ್ರಿಗೂ, ನಾನು ನಿಮ್ಮ ಎಸ್.ಎನ್. ಇವಾಗ ಜಪಾನಲ್ಲಿದ್ದೀನಿ. ಇಷ್ಟು ದಿನ ಬೆಂಗಳೂರಲ್ಲಿ RX ಗಾಡಿಗಳು ಇಟ್ಕೊಂಡು ಬಡ್ದಾಡಿದ್ದಾಯ್ತು. ಈಗ ಜಪಾನಲ್ಲಿ ಜಿಂಕೆ ಥರ ಜಗೇಣ ಅಂತ ಬಂದಿದ್ದೀನಿ. ಇದುವರೆಗೂ ಎಲ್ಲರಿಗೂ ಒಳ್ಳೆ ಊಟ ಹಾಕಿದ್ರೆ ಇವತ್ತು ಬಾಡೂಟ ಗುರು. M3, ವೋಲ್ವೋ, ಸುಬಾರು, BMW ಆ್ಯಂಡ್ ಟ್ಯಾಕ್ಸಿಗಳು. ಎಸ್, ಯು ಹರ್ಡ್ ಮಿ ರೈಟ್. ಇವತ್ತು ಬಾಡೂಟ. ಯಾಕಪ್ಪ ಅಂತ ಹೇಳಿದ್ರೆ ಜಪಾನಲ್ಲೇ ದಿ ಲೆಜೆಂಡ್ರಿ ಟೂ ಸ್ಟ್ರೋಕ್ ಬೈಕ್ MotoGP ಇನ್ಸ್ಪೈರ್ಡ್ ಆಗಿರೋ ಬೈಕು ಇವತ್ತು ನಾನು ಓಡಿಸ್ತಾ ಇದ್ದೀನಿ. ನಂಬ್ತೀರಾ? ನಂಬಲೇಬೇಕು. ನನ್ನ ಜಾಪನೀಸ್ ಫ್ರೆಂಡ್ ಇನೋವೆ ಅಂತ ಗಾಡಿ ಎತ್ತಾಕೊಂಡು ಬರ್ತಾ ಇದ್ದಾರೆ, ಅವ್ರಿಗೋಸ್ಕರನೇ ವೆಯ್ಟಿಂಗು. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಗುರುವೇ. ಇದು ಹೆಂಗೆ ಅಂದರೆ ಜಪಾನಲ್ಲಿ JDMಗಳು ಹೇಗೋ ಇದು ಕೂಡ ಅದೇ ಕ್ಯಾಟಗರಿಗೆ ಸೇರುತ್ತೆ. ಸುಮ್ಮನೆ ನಾನು ಬೊಗಳೆ ಬಿಡೋದು ಬೇಡ, ಗಾಡಿ ಬರಲಿ ಆಮೇಲೆ ಮಾತಾಡೋಣ. ಫೋನ್ ಬಂತು. ವಾಗೋಸೈಮಾಸ್. ಹಾಯ್ ಇಮ ಸೊತೊ ನೀ ಮಸ್ ಸೊತೊದೆ ಮತ್ತೆ ಮಾಸ್. ಹಾಯ್ 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 ವಕ್ಕರೆ ಮಸ್ತ ಇಮ ಮುಖತ್ತೆ ಮಾಸ್. ಹಾಯ್ ಅರಿಯಾತ ಮಾಸ್. ಫೋನ್ ಮಾಡಿದ್ರು ಗುರು. ಗ್ಯಾಸ್ ಸ್ಟೇಷನಲ್ಲಿ ಇದಾರಂತೆ. ಎನಿಯೋಸ್ ಅಂತ ಜಾಪನೀಸ್ ಗ್ಯಾಸ್ ಸ್ಟೇಷನ್ನು ಇಲ್ಲೇ ಹತ್ತಿರ ಇದೆ. ಇವಾಗ ಅಲ್ಲಿ ಹೋಗಿ ಮೀಟ್ ಮಾಡ್ತೀನಿ, ನಿಮಗೂ ರಸಕವಳ ಹಾಕ್ತೀನಿ ಬನ್ನಿ. ಎಕ್ಸೈಟ್ಮೆಂಟಲ್ಲಿ ಅದೇನಲ್ಲಿ ಮಾತಾಡ್ತೀನೋ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಬನ್ನಿ. ಇವ್ರ ಹತ್ರ ಟ್ರಸ್ಟ್ ಬಿಲ್ಡ್ ಮಾಡೋದು ಇದೆಯಲ್ಲ, ಸಿಕ್ಕಾಪಟ್ಟೆ ಚಾಲೆಂಜಿಂಗು. ನನಗೆ ಜಾಪನೀಸ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವರು ಫ್ರೆಂಡ್ ಆಗಿದ್ದಾರೆ. ಬರೀ ಫ್ರೆಂಡ್ಸ್ ಆದರೂ ಅಷ್ಟೇ, ನಾವು ನಮ್ಮ ಗಾಡಿಗಳನ್ನ ಹೆಂಗೆ ಇಂಡಿಯಾದಲ್ಲಿ ಸೇಫಾಗಿ ಇಟ್ಕೋತೀವೋ ಇಲ್ಲೂ ಕಳ್ತನ ಆಗುತ್ತೆ ಈ ಥರ ಲೆಜೆಂಡ್ರಿ ಬೈಕ್ಸ್ ಇದ್ದರೆ. ಇವ್ರ ಹತ್ರ 3 ಗಾಡಿ ಇದೆ. ನಾನು ಸ್ಪೆಷಲಾಗಿ ತೋರಿಸ್ತಾ ಇರೋದು ಇವತ್ತು TZR. ಅವರು ಬೇರೆ ಗಾಡಿ ತರ್ತೀನಿ ಅಂತ ಹೇಳಿದ್ರು. ಬೇಡ ಬೇಡ ಸ್ವಾಮಿ, ನಾನು ಇದೇ ಗಾಡಿನೇ ಬೇಕು ಅಂತ ಡಿಮ್ಯಾಂಡಿಂದ ತರಿಸ್ತಾ ಇದ್ದೀನಿ. ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ಫಸ್ಟ್ ನಾನು ನೋಡಿ ಅನುಭವಿಸ್ತೀನಿ, ಹಾಗೆ ನಿಮಗೂ ತೋರಿಸ್ತೀನಿ ನನ್ನ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂತ. ಏನು ಹೇಳೋದು ಗುರುವೇ. ಗುರು ಬಂತು ಬಂತು ಬಂತು, ಅದೇ ಗಾಡಿ ಅನಿಸುತ್ತೆ ಗುರು. ಸೈಡ್ಗೆ ಹಾಕೋತಾ ಇದ್ದಾರೆ. ಸೆಕ್ಸಿ ಝೂಮ್ ಮಾಡಿ ತೋರಿಸ್ತೀನಿ ರೀ. ವಾವ್, ಬೆಂಕಿ ಬೆಂಕಿ. ಇದು ಗುರು ಜಪಾನು. ಇಷ್ಟು ದಿವಸ ತೋರಿಸಿದ್ದಲ್ಲ ಜಪಾನು, ಇಷ್ಟು ದಿವಸ ತೋರಿಸಿದ್ದಲ್ಲ ಟೂ ಸ್ಟ್ರೋಕ್ ಗಾಡಿಗಳು. ಇವತ್ತು ತೋರಿಸ್ತೀನಿ ನೋಡಿ, ಅದು ಲೆಜೆಂಡ್ರಿ ಟೂ ಸ್ಟ್ರೋಕ್. ಮೆಚ್ಚ ಈ ಕಾಂಜಿದೆ. ಬೋಶಿವಾರಿ ಮಸ್. ಹಾಯ್ ಬೋಶಿ ಕಬುತ್ತೆ. ಫೇಮಸ್ ವಜ ವಜ. ನನಗೋಸ್ಕರ ಹೆಲ್ಮೆಟ್ ತಂದವ್ರು ಗುರು. ಬಕ್ವಾでもこれよりちっちゃいバッグはなかったんですね。そんな入れるの。ゆっくり運転するから。はい。ただ俺のもタラタラ走ってると調子悪くなっちゃう。はいはいはいはい。ちょっとたまに回すけど。はい。でちゃんと動画撮るときに入る場所を走ってあげるから。あ、そうですね。はい。眺めのいいところ走ってあげるから。はい。あ、こっち。いいよ。全然さっき。ただ俺あんま2人乗りしたことないから。ジャパンಅಲ್ಲಿ TZR ನ ಹಾವಳಿ ಶುರು ಆಯಿತು ಗುರು. ಟ್ರೂ ಟೂ ಸ್ಟ್ರೋಕ್ ಸ್ಪಿರಿಟು. ಈಕಿ ಮಶೋಕ ಓಡೋಣ. ನನಗೂ ಹೆಲ್ಮೆಟ್ ಕೊಟ್ಟಿದ್ದಾರೆ. ಸೆಕ್ಸಿ. ಓ ಕೂರೋದು ಕಷ್ಟ ಇದೆ. ನಿಮಕರ ನೋರಿಮಾಸ್. ಓ ಕೂರ ಕಷ್ಟ ಗುರು. ಹೈ ದೈಜಬ ದೇಸ್. ಫುಲ್ಲು ಪವರ್ ಅಪ್ ಮಾಡ್ಕೋತಾ ಇದ್ದಾರೆ ಗಾಡಿನ. ಹೆಂಗಿದೆ 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 ಅಪ್ಪ. ಸಿಗ್ನಲ್ ಇದೆ. ಗಾಳಿ ಜಾಸ್ತಿ ಇರ್ಬೋದು, ಗಾಳಿ ಸಿಕ್ಕಾಪಟ್ಟೆ ಇದ್ರೂ ಇರ್ಬೋದು. ಬಟ್ ಇಲ್ಲಿಗೆ ಏನೇನೋ ಮಾಡಕ್ಕೆ ಹೋಗಿ ಓವರ್ ಆಗಿ ಮೈಕ್ನ ಹೆಲ್ಮೆಟಲ್ಲಿ ಇಡೋಣ ಅಂತ ಹೋಗಿ ಮ್ಯೂಟ್ ಮಾಡ್ಕೊಂಬಿಟ್ಟೆ. ಇಲ್ಲಿಂದ ಎಷ್ಟೋ ದೂರ ಆಡಿಯೋನೇ ಇಲ್ಲ. ಮ್ಯೂಸಿಕ್ ಎಂಜಾಯ್ ಮಾಡಿ.
ಇಲ್ಲಿ ಎಕ್ಸಾಸ್ಟ್ ನೋಟ್ ಎಲ್ಲ ಸಖತ್ತಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೆ ಗುರು, ಆದರೆ ಮೈಕೆ ಮ್ಯೂಟ್ ಮಾಡಿಬಿಟ್ಟಿದ್ದೆ ಚಿನ್ನಿ. ಹೋಲಿ ಶೆಟ್, ನಾನೆಲ್ಲೋ ಮೈಕ್ನ ಮ್ಯೂಟ್ ಮಾಡಿರೋ ಸಾಧ್ಯತೆಗಳಿದೆ. ಜಪಾನಲ್ಲಿ ದಿ ಲೆಜೆಂಡ್ರಿ ಬೈಕ್ TZR 250 ಪ್ಯಾರಲಲ್ ಟ್ವಿನ್ ವಿ ಫಾರ್ಮೇಷನಲ್ಲಿರೋ ಗಾಡಿನ ಇವತ್ತು ನಾವು ರೈಡ್ಗೆ ತಗೊಂಡ್ಬಂದಿದ್ದೀವಿ. ನಮ್ಮ ಫ್ರೆಂಡ್ ಇನೋವೇಸಾನ್ ಅಂತ. ಆಲ್ರೆಡಿ 120, 130 ಎಲ್ಲ ಚೆಚ್ಚಾಡಿದ್ವಿ. ಈಸಿಯಾಗಿ 80 ಹೋಗ್ಬಿಡುತ್ತೆ ಗುರು, ಏನು ಮಾಡೋದು ಬೇಡ, ಈಸಿ 80 ಅಂತೂ ಫುಲ್ ಈಸಿ. ಸೈಕೋ ಇಷ್ಟು ದಿವಸ ಬೆಂಗಳೂರಲ್ಲಿ ಆಳಿದ್ದಾಯ್ತು, ಈಗ ಜಪಾನಲ್ಲೂ ಆಳ್ತಾ ಇದ್ದೀವಿ.結構でかいですね。はい。鈴鹿サーキュートは遠いですね。遠いですね。日本の真ん中ぐらい。はいはいはい。ಇದುವರೆಗೂ ಯಾರು ಈ ಥರ ತೋರಿಸಿದಾರೋ ನಮ್ಮ ಕನ್ನಡದಲ್ಲಿ ನನಗಂತೂ ಗೊತ್ತಿಲ್ಲ. ನಾನೇ ಮೊದಲನೇವನಾಗಿದ್ದರೆ ಅದಕ್ಕಿಂತ ಖುಷಿ ಪಡೋ ವಿಷಯ ಇನ್ನೊಂದಿಲ್ಲ. ಇಂಥ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ. ಬನ್ನಿ, ಸಿಗ್ನಲ್ ಬಿಡ್ತು, ಕಾರ್ನರಿಂಗ್ ಮಸ್ತಿತ್ತು ಗುರು. ಅವಾಗಲೇ ನಿಮಗೂ ಅದೇ ಫೀಲ್ ಕೊಡ್ತೀನಿ. ಈ ಗಾಡಿ ಕಾರ್ನರಿಂಗ್ಗೆ ಅಂತಲೇ ಮಾಡಿದ್ದು. ವೆರಿ ಲೈಟ್ ವೆಯ್ಟು, ಅಗ್ರೆಸಿವು, ಹಂಗೆ ಕಾರ್ನರಿಂಗ್ ಯೂಸ್ ಮಾಡಿದ್ದು. ಯಾಕಂದರೆ ಮೋಟೋ GP ಇನ್ಸ್ಪೈರ್ಡ್ ಅಲ್ವಾ. ಫಿಫ್ಟಿಯಿಂದ ಆರಾಮಾಗಿ ನಿಲ್ಲಿಸ್ತಾ ಇದ್ದಾರೆ. ಪಕ್ಕ ರೈಡಿಂಗ್ ಪ್ಯಾಂಟ್ ಎಲ್ಲ ಹಾಕೊಂಡ್ಬಂದಿದ್ದಾರೆ. ರೈಡಿಂಗ್ ಪ್ಯಾಂಟು, ಶೂಸು. ನನಗೆ ಹೇಳ್ತಾಯಿದ್ರು, ಯಾಕಪ್ಪ ವೈಟ್ ಪ್ಯಾಂಟು ವೈಟ್ ಶೂ ಹಾಕೊಂಡ್ಬಂದಿದ್ಯಾ, ಆಯಿಲೆಲ್ಲ ಹಾರುತ್ತೆ ಅಂತ. ಗೊತ್ತು ನಮ್ಮ 2 ಸ್ಟ್ರೋಕ್ಗಳ ಕತೆ ಏನು ಅಂತ. ಆದರೂ ಇರಲಿ ಬಿಡುಗರು, ಒಳ್ಳೆ ಮಜಾ ಇರುತ್ತೆ ಅಂತ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಒಂದೊಂದು ಆ್ಯಂಗಲಲ್ಲೂ ತೋರಿಸ್ತೀನಿ ನೋಡಿ. ಪಾಪ ಹಿಂದೆ ಬರೋ ಗಾಡಿಯವನಿಗೂ ಬ್ಲಾಕ್ ಮಾಡ್ತಾ ಇದ್ದೀನಿ. ಸೊಕ್ಕೋದೇಸ್ನೆ. ಈಗ ನಾವು ಹೋಗ್ತಾ ಇರೋದು JDM ಕಾರ್ಸು, ಬೈಕರ್ಸ್ಗೆಲ್ಲ ಪಿಟ್ ಸ್ಟಾಪ್ ಆಗಿರೋ ಜಾಗ. ಇಲ್ಲಿ ಒಳ್ಳೊಳ್ಳೆ ಗಾಡಿ ಬಂದಿರೋ ಸಾಧ್ಯತೆಗಳಿರುತ್ತೆ. ಬನ್ನಿ ನೋಡೋಣ ಯಾವ್ಯಾವ ಗಾಡಿ ಬಂದಿರುತ್ತೆ, ಎಕ್ಸ್ಪ್ಲೋರ್ ಮಾಡಿ ಮಜಾ ಮಾಡಿಬಿಡೋಣ.
ಇದಾವೇನಪ್ಪ ಗಾಡಿಗಳು. ಪಾರ್ಕಿಂಗು ಏನೋ ದೊಡ್ಡದಾಗಿದೆ. ಇದೆ 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 ಇದೆ. ನೋಡಿ ಬೈಕ್ಗಳು ಇಲ್ಲೇ ಹೋಗ್ಬೇಕು. ಒಳ್ಳೊಳ್ಳೆ ಗಾಡಿಗಳಿದೆ ಗುರು. KLX 250 ಇಲ್ಲಿದೆ ನೋಡಿ. ವಾವ್, ಇದೆ ನಾವು ಬಂದಿದ್ದು ರಥ. TZR. ಓ ತಾಯ ಕೆಕ್ಕೋ क्या उसको नहीं कहा उसने अच्छी करा या खोज करना. GSXR ಹೋಗ್ತಾ ಇದೆ. ಡನ್. ಯಾವ್ಯಾವ ಗಾಡಿ ಇದೆ ಒಂದ್ಸರಿ ನೋಡ್ಬಿಡೋಣ ಇರಪ್ಪ. ಕವಾಸಕಿ ಎಲಿಮಿನೇಟರು, ಇನ್ನೊಂದು 900 ಕವಾಸಕಿ 900 ಡಬಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್. ಓ ಮೈ ಗಾಡ್. ಇದು CBR ಫೈರ್ ಬ್ಲೇಡ್ ನೋಡಿ, ವಿತ್ ಅಕ್ರಪೋವಿಚ್ ಎಕ್ಸಾಸ್ಟು, ಶೋ ಹೆಲ್ಮೆಟ್ಟು. ನಿಂಜಾ 400 ಇದೆ. ಇದ್ಯಾವುದು ಗುರು? ಹೋಂಡಾದು ಸೂಪರ್ ಸ್ಪೋರ್ಟು. ಇದು ಜಪಾನಲ್ಲಿ ಮಾತ್ರ ಸಾಧ್ಯ. ಜಪಾನಲ್ಲಿ ನಿಮಗೆ ಸ್ವರ್ಗ ತೋರ್ಸಕ್ಕೆ ಬಂದಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಣ.